ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಜೊತೆಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೇನ್ ಆಗಿ ಯಾರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಮತ್ತೆ ಯಾರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯ ಏನಪ್ಪ ಅಂತಂದ್ರೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ನೋಟಿಫಿಕೇಶನ್ ತುಂಬಾ ದಿನದಿಂದ ಕಾಲ್ ಮಾಡಿದ್ದಾರೆ. ಬಟ್ ನನ್ನ ಗಮನಕ್ಕೆ ಬಂದಿದ್ದು ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಇಂದ. ಸೊ ಬ್ರೋ, ಎಲ್ಲಾ ಯೂನಿವರ್ಸಿಟಿ ಬಗ್ಗೆ ವಿಡಿಯೋ ಮಾಡ್ತಿರ್ತೀರಾ, ಸೊ ಈ ಯೂನಿವರ್ಸಿಟಿ ಬಗ್ಗೆ ಒಂದು ವಿಡಿಯೋ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡಿ ಅಂತ. ಸೊ ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು, ಇದೇ ತಿಂಗಳು 30ನೇ ತಾರೀಕು. ವಿತೌಟ್ ಪೆನಾಲ್ಟಿ ಫೀಸ್ ಏನಾರ ಕಟ್ಟದೇನೆ ನೀವು ಅಪ್ಲೈ ಮಾಡ್ತೀನಿ ಅಂತಂದ್ರೆ ಇದೇ ತಿಂಗಳು 30ನೇ ತಾರೀಕು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್. ಇಲ್ಲ ನನ್ನ ಹತ್ರ ದುಡ್ಡು ಜಾಸ್ತಿ ಐತೆ, ನಾನು ಅಪ್ಲೈ ಮಾಡ್ತೀನಿ, ಫೀಸ್ ಕಟ್ಟಿ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಪೆನಾಲ್ಟಿ ಕಟ್ಟಿ ಅಪ್ಲೈ ಮಾಡ್ತೀನಿ ಅಂತಂದ್ರೆ 8ನೇ ತಾರೀಕು. ಅರ್ಥ ಆಯ್ತಲ್ವಾ? 8ನೇ ತಾರೀಕು. ಸೊ ನವೆಂಬರ್ 8ನೇ ತಾರೀಕು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್. ಸೊ ಹಾಗೇನೆ ನೀವು ಅಪ್ಲೈ ಮಾಡಾದ್ಮೇಲೆ, ಸೊ ನೀವು ಅಪ್ಲೈ ಮಾಡ್ತಿರಲ್ಲ, ಅಪ್ಲೈ ಮಾಡಾದ್ಮೇಲೆ ನೀವೇನ್ ಅಪ್ಲೈ ಮಾಡಿರ್ತೀರೋ ಅದನ್ನ ನೀವು ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ತಗೊಂಡೋಗಿ ಅದನ್ನ ಕೊಡಬೇಕಾಗುತ್ತೆ. ಮೇನ್ ಸೆಂಟರ್ ಎಲ್ಲಿದೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದು. ಸೊ ನೀವು ಅಲ್ಲಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ನೀವು ಅಲ್ಲಿ ಕೊಡಬೇಕಾಗುತ್ತೆ. ಹಾಗೇನೆ ಇಲ್ಲಿ ಯಾರಿಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಮತ್ತೆ ಯಾರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಸೊ ಫಸ್ಟ್ ಯಾರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರೋರಿಗೆ ಒಂದು ಫೀಸು ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೆ ಇರೋರಿಗೆ ಒಂದು ಫೀಸ್ ಇದೆ. ಅದನ್ನು ಕೂಡ ಈಗ ನೀಟಾಗಿ ತಿಳಿಸ್ಕೊಡ್ತೀನಿ. ಯಾರಿಗೆ ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಅಂತಂದ್ರೆ MA, M.Com, M.Sc, MED, MPED ಇವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಹಾಗೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಗೊತ್ತಾ? ಸೊ ಜನರಲ್ ಮತ್ತೆ OBC ಕ್ಯಾಟಗರಿ ಅವರಿಗೆ 600 ಇದೆ. ಹಾಗೇನೆ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 300 ರೂಪಾಯಿ ಇದೆ. ಅದೇ ನಾನು ಹೇಳಿದ್ನಲ್ಲ, ನೀನೇನಂತಂದ್ರೆ ಡೇಟ್ ಅಂದ್ರೆ 30ನೇ ತಾರೀಕು ಆದ್ಮೇಲೆ ನೀವು ಮತ್ತೆ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಅವಾಗ ನಿಮ್ಗೆ ಪೆನಾಲ್ಟಿ ಬೀಳುತ್ತೆ. ಎಷ್ಟು ಗೊತ್ತಾ? ಆಗ ಮಾಮೂಲಿ ನಿಮ್ಗೆ ಏನ್ ಅಪ್ಲಿಕೇಶನ್ ಫೀಸ್ ಇದೆ ಅದು ಹಾಗೆ ಇರುತ್ತೆ 600 OBC ಮತ್ತೆ ಜನರಲ್ ಸ್ಟೂಡೆಂಟ್ಸ್ಗೆ, ಜೊತೆಗೆ ಪೆನಾಲ್ಟಿ ಬಂದು 700. ಸೊ ಟೋಟಲ್ ಬಂದು 1300. ಹಾಗೆ ಇಲ್ಲೂ ಕೂಡ ಅಷ್ಟೇ, ನಿಮ್ಮ ಸ್ಟಡಿ SC ಮತ್ತೆ ST ಕ್ಯಾಟಗರಿಗೆ ಏನಿದೆ ಫೀಸು, ಅಪ್ಲಿಕೇಶನ್ ಫೀಸು 300 ರೂಪಾಯಿ, ಅದ್ರ ಜೊತೆಗೆ 700 ರೂಪಾಯಿ ಎಕ್ಸ್ಟ್ರಾ, ಟೋಟಲ್ ಬಂದು 1000 ರೂಪಾಯಿ. ನೀವೇನಾದ್ರೂ 11ನೇ ತಾರೀಕು 8ನೇ ತಾರೀಕು ತನಕ ಟೈಮ್ ತಗೊಳ್ತೀನಿ, ಮುಂದಿನ ತಿಂಗಳು 8ನೇ ತಾರೀಕು ತನಕ ಟೈಮ್ ತಗೊಂಡು ಅಪ್ಲೈ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಟೋಟಲ್ ಇಷ್ಟ ಆಗುತ್ತೆ ಫೀಸು. ಅರ್ಥ ಆಯ್ತಲ್ವಾ? ಹಾಗೇನೆ ಇಲ್ಲಿ ಯಾರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಯಾರಿಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತಂದ್ರೆ, ಸೊ ಸಮಾಜ ಕಾರ್ಯ ಹಾಗೂ ಲೈಬ್ರರಿ ಸೈನ್ಸ್ ಅವರಿಗೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಗೊತ್ತಾ? ಜನರಲ್ ಮತ್ತೆ OBC ಸ್ಟೂಡೆಂಟ್ಸ್ ಅವ್ರಿಗೆ 1100 ರೂಪಾಯಿ. ಹಾಗೇನೆ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಅವ್ರಿಗೆ 600 ರೂಪಾಯಿ. ಜೊತೆಗೆ ಇಲ್ಲೂ ಕೂಡ ಪೆನಾಲ್ಟಿ ಉಂಟು. ಅದೇ ಹೇಳಿದ್ನಲ್ಲ, ನೀವು ನೆಕ್ಸ್ಟ್ ತಿಂಗಳು 8ನೇ ತಾರೀಕು ತನಕ ಟೈಮ್ ತಗೊಳ್ತೀನಿ ಅಂತಂದ್ರೆ ಅಪ್ಲೈ ಮಾಡಕ್ಕೆ, ನಿಮ್ಗೂ ಕೂಡ ಇಲ್ಲಿ ಪೆನಾಲ್ಟಿ ಬೀಳುತ್ತೆ. ಸೊ ನಿಮ್ದು ಏನ್ ಫೀಸ್ ಇದೆ ಅದಷ್ಟು ಇರುತ್ತೆ. ಸಪರೇಟ್ ಆಗಿ 1100 ರೂಪಾಯಿ. ಜನರಲ್ OBC ಸ್ಟೂಡೆಂಟ್ಸ್ ಅವರಿಗೆ ಸಪರೇಟ್ ಆಗಿ 1100 ರೂಪಾಯಿ ಇರುತ್ತೆ. ಜೊತೆಗೆ ಪೆನಾಲ್ಟಿ ಬಂದು 700 ರೂಪಾಯಿ, ಟೋಟಲ್ 1800. ಅದೇ ರೀತಿ ಇಲ್ಲೂ ಕೂಡ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ 600 ಅದಾಗೆ ಇರುತ್ತೆ, ಪ್ಲಸ್ 700, ಟೋಟಲ್ ಬಂದು 1300 ರೂಪಾಯಿ ಟೋಟಲ್ ಆಗುತ್ತೆ. ಸೊ ನೀವೇನಾದ್ರೂ ಮುಂದಿನ ತಿಂಗಳು 8ನೇ ತಾರೀಕು ತನಕ ಟೈಮ್ ತಗೊಳ್ತೀನಿ ಅಂತಂದ್ರೆ. ಹಾಗೇನೆ ಇಲ್ಲಿ ಒಂದಷ್ಟು ನೋಟ್ ಕೊಟ್ಟಿದ್ದಾರೆ. ಏನಂತಂದ್ರೆ, ಸಮಾಜ ಕಾರ್ಯ ಹಾಗೂ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಕೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆ ಮೂಲಕ ಪ್ರವೇಶಾತಿ ಪ್ರಕ್ರಿಯೆ ಕೈಗೊಳ್ಳಲಾಗುವುದು. ಹಾಗೇನೆ ಒಂದು ವೇಳೆ ಏನಾದ್ರು ಮ್ಯಾಕ್ಸಿಮಮ್ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಲಿಮಿಟೆಡ್, ಸೊ ಸೀಟ್ ಎಷ್ಟಿದೆ ಅದಕ್ಕಿಂತ ಕಮ್ಮಿನೇ ಆಗ್ತು ಅಂತಂದ್ರೆ ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತಾನು ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಇರಲೇಬೇಕು ನಿಮ್ಗೆ. ಡಿಗ್ರಿಲಿ ಅಪ್ಲೈ ಮಾಡ್ತಿದ್ದೀರಾ PGಗೆ ಅಂದ್ರೆ ಓಕೆ, ನೀವು 35, 40 ಇತ್ತು ಅಂದ್ರೆ ನೀವು ಅಪ್ಲೈ ಮಾಡಕ್ಕಾಗಲ್ಲ. ಮಿನಿಮಮ್ ಇಲ್ಲಿ ಎಷ್ಟೊಂದು ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಾಮಾನ್ಯ ಮತ್ತು OBC ಕ್ಯಾಟಗರಿ ಅವರಿಗೆ 45%, ಮತ್ತೆ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಅವರಿಗೆ ಮಿನಿಮಮ್ 40% ಇರಬೇಕು ಅಂತ ಕಂಪಲ್ಸರಿ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಏನಂತಂದ್ರೆ, ಈಗ ಡೈರೆಕ್ಟ್ ಆಗಿ ನೀವು B.Com ಫೈನಲ್ ಇರ್ತೀರಾ, ಇಲ್ಲ BSc ಫೈನಲ್ ಇರ್ತೀರಾ, ಇಲ್ಲ BA ಫೈನಲ್ ಇರ್ತೀರಾ. ಸೊ ನಿಮ್ದು ಇನ್ನ 6th ಸೆಮಿಸ್ಟರ್ ರಿಸಲ್ಟ್ ಬಂದಿರಲ್ಲ. ಸೊ ಎಕ್ಸಾಮ್ ಅಟೆಂಡ್ ಮಾಡಿರ್ತೀರಾ, ಓಕೆ. ಆಗ ಜಸ್ಟ್ ನೀವು ಏನು ರಿಸಲ್ಟ್ ಇರುತ್ತೆ ಅದ್ರ ಸಹಿತ ನೀವು ಅಪ್ಲೈ ಮಾಡಿ. ಅದಾದ್ಮೇಲೆ ನಿಮ್ಮ ಕಾಪಿ ಏನ್ ಬರುತ್ತೆ, ನಿಮ್ಮ 6th ಸೆಮ್ ರಿಸಲ್ಟ್ ಬಂದ ಮೇಲೆ ನಿಮ್ಮ ಕಂಪ್ಯೂಟರ್ ಪ್ರಿಂಟ್ ನ ತೆಗೆಸಿ ಅದನ್ನ ಅಟೆಸ್ಟ್ ಮಾಡಿಸಿ, ನೀವು ಎಲ್ಲಿ ನಿಮ್ಮ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿರ್ತೀರೋ ಅಲ್ಲಿಗೆ ತಗೊಂಡೋಗಿ ನೀವು ಅದನ್ನ ಇಲ್ಲಿ ಸಬ್ಮಿಟ್ ಮಾಡ್ಬೇಕಂತನೂ ಕೂಡ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ನೀವೇನಾದ್ರೂ ಕ್ಯಾಟಗರಿ ಮುಖಾಂತರ ಕ್ಲೈಮ್ ಮಾಡ್ತಿದ್ದೀರಾ ಅಂತಂದ್ರೆ, ಕ್ಲೈಮ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನೂ ಕೂಡ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಕೊನೆಯಲ್ಲಿ ಆಮೇಲೆ ಇಲ್ಲ ಅಪ್ಲೈ ಮಾಡಿದೀನಿ ಅನ್ನೋದ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಅವ್ರು ಕೇಳಲ್ಲ. ಇದು ಯೂಶಲಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ಬೆಳಗಾವಿ ಬಸ್ ಸ್ಟ್ಯಾಂಡ್ ಇಂದ ಮೇನ್ ಸೆಂಟರ್ ಇಂದ 18 ಕಿಲೋಮೀಟರ್ ದೂರ ಇದೆ. ಜೊತೆಗೆ
ಮೀನ್ ಏನಂತಾನೆ ಲೇಟ್ ಆಗಿ ನೀವು ಅಪ್ಲೈ ಮಾಡ್ತೀನಿ ಅಂತಂದ್ರೆ ಆ ಮೀನ್ ಆ ಅಪ್ಲಿಕೇಶನ್ ಇವರು ಕನ್ಸಿಡರ್ ಮಾಡಲ್ಲ ಅಂತಾನು ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಫೀ ಸ್ಟ್ರಕ್ಚರ್ ಎಷ್ಟೋ ಜನ ಕೇಳ್ತಿದ್ದೀರಾ ಬ್ರೋ ಫೀ ಸ್ಟ್ರಕ್ಚರ್ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತ. ಹಾಗೆ ಫೀ ಸ್ಟ್ರಕ್ಚರ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತು ಅಂತಂದ್ರೆ ತುಂಬಾನೇ ಲೆಂತಿ ಆಗುತ್ತೆ, ನಿಮ್ಗೂ ಕೂಡ ನೋಡಕ್ಕೆ ಬೋರ್ ಆಗ್ಬೋದು. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ PDF ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅರ್ಥ ಆಯ್ತಲ್ವ, ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ವಿಸಿಟ್ ಮಾಡಿ ನೀವು ಅಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.